ಶಿರಾನಗರದಲ್ಲಿ ಅನೇಕ ಗುರುಗಳು, ಹಿರಿಯರು, ದೈವಜ್ಞರು ಎಲ್ಲರ ಒಂದು ಸಮ್ಮುಖದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನೆರವೇರುತ್ತಿರುವುದು ಅತ್ಯಂತ ಸಂತೋಷಕರವಾದಂಥ ವಿಚಾರ. ಹಿಂದೂ ಸಮಾಜೋತ್ಸವ ನನ್ನ ವೈಯಕ್ತಿಕ ಹೇಳಿಕೆ ಪ್ರಕಾರ ಒಂದೇ ದಿನಕ್ಕೆ ಸೀಮಿತ ಆಗಬಾರ್ದು. ಹಿಂದೂ ಅಂತಕ್ಕಂಥ ಧಾರ್ಮಿಕ ಉತ್ಸವ ನಿತ್ಯೋತ್ಸವ ಆಗಬೇಕು. ನಾವೆಲ್ಲರೂ ಕೂಡ ನಿತ್ಯವಾಗಿ ಹಿಂದೂ ಸಮಾಜೋತ್ಸವವನ್ನು, ಆಧ್ಯಾತ್ಮಿಕ ತತ್ವ ನಿಲುವುಗಳನ್ನು ಆಚರಿಸುವಂತಹ ಒಂದು ಸ್ಥಿತಿ ನಿರ್ಮಾಣ ಮಾಡಬೇಕು. ಅದು ಪೂರಕವಾಗಿ ಇದು ಹಿಂದೂ ಸಮಾಜೋತ್ಸವ ಮುಂದುವರಿದು ಇದು ಒಂದೇ ದಿನಕ್ಕೆ ಸೀಮಿತವಾಗಬಾರ್ದು. ಎಲ್ಲ ಮನಸ್ಸುಗಳು ಒಂದಾಗಿ ಇವತ್ತು ಧಾರ್ಮಿಕವಾಗಿ ನಮ್ಮ ಹಿಂದೂ ಸಮಾಜ ಭಾರತ ದೇಶದಲ್ಲಿ ಪಾರಂಪರಿಕವಾಗಿ ಇವತ್ತು ಮನುಕುಲ ಒಂದು ಜನನವಾದಂಥ ಸಂದರ್ಭದಿಂದನ ಹಿಂದೂ ಧರ್ಮ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ನಮ್ಮದೆಲ್ಲ ಒಂದು ಪುರಾಣದ ಒಂದು ನಂಬಿಕೆ. ಆ ನಂಬಿಕೆಗೆ ಅನುಗುಣವಾಗಿ ನಮ್ಮ ಧಾರ್ಮಿಕ ವಿಚಾರಗಳು, ಸಾಂಸ್ಕೃತಿಕ ನಿಲುವುಗಳು ಒಟ್ಟಾದಾಗ ಮಾತ್ರ ದೇಶ ಸುಭದ್ರವಾಗಿ ಇರಲು ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಹಿಂದೂ ಧರ್ಮವನ್ನು ಪ್ರತಿಪಾದಿಸತಕ್ಕಂತಹ ಪ್ರಮುಖರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ನಾನು ಕೂಡ ಅವತ್ತು ಬರ್ತೀನಿ. ತಾವು ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸದೃಢ ದೇಶ ಕಟ್ತಕ್ಕಂಥ, ಶಾಂತಿಯುತವಾದ ದೇಶ ಕಟ್ತಕ್ಕಂಥ, ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗೋಣ ಅಂತಕ್ಕಂಥ ಮಾತನ್ನು ಇವತ್ತು ಪತ್ರಿಕೆಯಲ್ಲಿ ಇವತ್ತು ಭಾರತಾಂಬೆಯನ್ನು ಪ್ರದರ್ಶಿಸ್ತಕ್ಕಂಥದ್ದು. ಜನನಿ ಜನ್ಮಭೂಮಿಯ ಸ್ವರ್ಗಾಧಿಪತಿ ಗ್ರಹಿಸಿ ಅಂತಕ್ಕಂಥದ್ದು ಶ್ರೀರಾಮಚಂದ್ರ ಹೇಳಿರ್ತಕ್ಕಂಥದ್ದು. ಇವತ್ತು ಜನ್ಮ ಕೊಟ್ಟಂತಹ ಭೂಮಿ ಸ್ವರ್ಗಕ್ಕಿಂತ ಒಂದು ಏಣು ಎತ್ತರ ಅಂತಕ್ಕಂಥದ್ದು. ಅದರಿಂದ ಆ ಭೂಮಿಯನ್ನು ನಾವೆಲ್ಲರೂ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂ ಸಮಾಜ ವೃದ್ಧಿ ಆಗಬೇಕು. ಎಲ್ಲ ಮನಸ್ಸುಗಳು ಒಂದಾಗಬೇಕು. ಎಲ್ಲರೂ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಸ್ಕಾರ.